ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 374 ಪಾಯಿಂಟ್ಸ್ ಗೇನ್ ಆಗಿ 61,121 ಕ್ಲೋಸ್ ಆದರೆ ನಿಫ್ಟಿ 133 ಪಾಯಿಂಟ್ಸ್ ಗೇನ್ ಆಗಿ 18,145 ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ 18 ಪಾಯಿಂಟ್ಸ್ ಡೌನ್ ಆಗಿ 41,289 ಕ್ಲೋಸ್ ಆಗಿದೆ. ಇವತ್ತಿನ ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ ನೀವೇನಾದರೂ ಗಮನಿಸಿದ್ರೆ ನಿಫ್ಟಿ ರಿಲೇಟೆಡ್ ಆಗಿ ಬಿಗ್ ಆಕ್ಟಿವಿಟಿ ಏನು ಕಾಣಿಸಲ್ಲ. ಆದರೆ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ ಓಪನಿಂಗ್ ಗ್ಯಾಪ್ ಅಪ್, ಆ ಗ್ಯಾಪ್ ಅಪ್ ಇಂದ ಅಪ್ಸೈಡ್ಗೆ ಮೂವ್ ಆಗ್ತಾ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಹತ್ರ ಸ್ವಲ್ಪ ಟೈಮು ಕನ್ಸಾಲ್ಡೇಟ್ ಆಗಿ ಆಲ್ಮೋಸ್ಟ್ 11 o'clock ಅರೌಂಡಿಂದ ಒನ್ ಡೈರೆಕ್ಷನಲ್ ಆಗಿ ಮೋರ್ ದ್ಯಾನ್ 400 ಪಾಯಿಂಟ್ಸ್ ಹತ್ರ ಕರೆಕ್ಷನ್ ಬ್ಯಾಂಕ್ ನಿಫ್ಟಿನಲ್ಲಿ ಕಾಣಿಸಿದೆ. ಆ್ಯಂಡ್ ಪ್ರೀವಿಯಸ್ ವಿಡಿಯೋನಲ್ಲಿ ನಾವು ಅಂದ್ಕೊಂಡ ಹಾಗೆ ಮೀನ್ಸ್ ನಾಳೆ ನವೆಂಬರ್ 2 ಎಂಡಿಂಗ್ಗೆ US ಫೆಡ್ ಅವರು ಅವರ ಇಂಟ್ರೆಸ್ಟ್ ರೇಟ್ಸು ಆ್ಯಂಡ್ ಅಪ್ಕಮಿಂಗ್ ಟೈಮ್ನಲ್ಲಿ ಬಡ್ಡಿ ರೇಟ್ಗಳ ಬಗ್ಗೆ ಅಪ್ಡೇಟ್ಸ್ ಅಂತೂ ಕೊಡ್ತಾರೆ. ಎಷ್ಟು ಅಗ್ರೆಸಿವ್ ಆಗಿ ಅವ್ರು ಇರ್ತಾರೆ ಅನ್ನೋದು ಸೊ ನಾಳೆ ನಮಗೆ ವೆಡ್ನೆಸ್ಡೇ ಅಪ್ಡೇಟ್ ಆಗುತ್ತೆ. ಆದರೆ ಅದು ಮಾರ್ಕೆಟ್ನಲ್ಲಿ ರಿಫ್ಲೆಕ್ಟ್ ಆಗೋದಂತೂ ಥರ್ಸ್ಡೇ. ಸೊ ಇನ್ ಕೇಸ್ ನೀವೇನಾದರೂ ನಾಳೆ ಮಾರ್ಕೆಟ್ನಲ್ಲಿ ಓವರ್ ದ ನೈಟ್ ಪೊಸಿಷನ್ಸ್ ಏನಾದರೂ ಕ್ಯಾರಿ ಮಾಡಬೇಕಂದ್ರೆ ಸ್ವಲ್ಪ ಹುಷಾರಾಗಿರಿ. ಆ್ಯಂಡ್ ನವೆಂಬರ್ 3 US ಫೆಡ್ ಇಂಪ್ಯಾಕ್ಟ್ ಇರುತ್ತೆ ಆ್ಯಂಡ್ RBI ಅವ್ರ ಮೀಟಿಂಗೂ ಇರುತ್ತೆ. ಆದರೆ ಅದರಲ್ಲಿ ಬಡ್ಡಿ ರೇಟ್ಗಳ ಬಗ್ಗೆ ಡಿಸ್ಕಷನ್ ಏನು ಇರಲ್ಲ. ಸೊ ಅದೊಂದು ಮೈನ್ ಇವೆಂಟ್ ಆಗಂತೂ ಮಾರ್ಕೆಟ್ನಲ್ಲಿ ಇರಲ್ಲ. ಮೈನ್ ಇವೆಂಟು US ಫೆಡ್ ರಿಲೇಟೆಡ್ ಆಗಿ ಬರ್ತಿರುವಂಥ ಡೇಟಾ. ಅಂಡ್ ರೀಸೆಂಟ್ ಟೈಮ್ಸ್ ಅಲ್ಲಿ ಮಾರ್ಕೆಟ್ ಒಂದು ಆಕ್ಟಿವಿಟಿ ನೀವು ಗಮನಿಸಿದ್ರೆ ಕಂಪ್ಲೀಟ್ ಗ್ಲೋಬಲ್ ರಿಕವರಿನಲ್ಲಿ ನಮ್ಮ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಪಾರ್ಟಿಸಿಪೇಟ್ ಮಾಡ್ತಿದೆ. ನಾವು ಗಮನಿಸಿದ್ರೆ ಅಕ್ಟೋಬರ್ 13 S&P 500 ಮೀನ್ಸ್ ಗೆ ಸಂಬಂಧಿಸಿರುವ ಇಂಡೆಕ್ಸ್ ಆಲ್ಮೋಸ್ಟ್ 11% ರಿಕವರಿ ಆದರೆ ನ್ಯಾಸ್ಡ್ಯಾಕ್ 10% ಹತ್ರ ಲಾಸ್ಟ್ 12 ಟ್ರೇಡಿಂಗ್ ಸೆಷನ್ ಅಲ್ಲಿ ರಿಕವರಿ ಆಗಿದೆ. ಅದರಿಂದ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿನೂ ಈವನ್ ರೀಸೆಂಟ್ ಟೈಮ್ಸ್ ಅಲ್ಲಿ ಸ್ವಲ್ಪ ಕನ್ಸಾಲ್ಟೇಷನ್ 17,500 to 17,800 ಕಾಣಿಸ್ತಾ ಇದ್ರು. ರೀಸೆಂಟ್ ಫ್ಯೂ ಟ್ರೇಡಿಂಗ್ ಸೆಷನ್ ಇಂದ ಮಾರ್ಕೆಟ್ ಅಬೋವ್ ಮೂವ್ ಆಗ್ತಾ 18,000 ಅಬೋವ್ ಮಾರ್ಕ್ ಸಸ್ಟೈನ್ ಆಗೋ ಪ್ರಯತ್ನ ನಡೀತಿದೆ. ಪರ್ಟಿಕ್ಯುಲರ್ಲಿ ಈ ಮೂವ್ ಬ್ಯಾಕ್ ಅಂತೂ FIS ಒಂದು ಬಿಗ್ ಪಾರ್ಟಿಸಿಪೇಷನ್ ಇದೆ. ಈವನ್ ಲಾಸ್ಟ್ ಟ್ರೇಡಿಂಗ್ ಸೆಷನ್ ಅಲ್ಲೂ FIS ಮೋರ್ ದನ್ 4,000 crores ಹತ್ರ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ನಲ್ಲಿ ಬೈ ಮಾಡಿದ್ದಾರೆ. ರೀಸೆಂಟ್ ಆಗಿನೂ ಲಾರ್ಸನ್ ಅಂಡ್ ಟ್ಯೂಬ್ರೋ ಅವರು ಅವ್ರ ನಂಬರ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅಷ್ಟು ದೊಡ್ಡ ಕಂಪನಿ ರೆವಿನ್ಯೂಸ್ ಅಂಡ್ ಮಾರ್ಜಿನ್ಸ್ ಮೈಂಟೈನ್ ಮಾಡ್ತಾ ಆರ್ಡರ್ ಬುಕ್ ಗೈಡೆನ್ಸ್ನು ಅಪ್ಪರ್ ಸೈಡ್ ಕೊಡ್ತಿದ್ದಾರೋ ಅಂದರೆ ಅದು ಇಂಡಿಯನ್ ಇನ್ಫ್ರಾನ ರಿಫ್ಲೆಕ್ಟ್ ಮಾಡ್ತಾ ಲಾರ್ಸನ್ ಅಂಡ್ ಟ್ಯೂಬ್ರೋ ಈ ಥರ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇರೋದು ನಾವು ಅದು ಪಾಸಿಟಿವ್ ಆಗಿ ತಗೋಬಹುದು ಇಂಡಿಯನ್ ಎಕಾನಮಿ ರಿಲೇಟೆಡ್ ಆಗಿ. ಆ್ಯಂಡ್ ಈವನ್ ಫ್ರೈಡೇ US ಜಾಬ್ ಡೇಟಾನು ಅಪ್ಡೇಟ್ ಆಗುತ್ತೆ. ಇವತ್ತು ನಮ್ಮ ಅಕ್ಟೋಬರ್ ಮಂತು ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ PMI ಡೇಟಾ ರಿಲೀಸ್ ಆಗಿದೆ. ಈ ಅಕ್ಟೋಬರ್ ಮಂತ್ನಲ್ಲಿ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ PMI 55.3 ಆಗಿ ರಿಕಾರ್ಡ್ ಆಗಿದೆ. ಪ್ರೀವಿಯಸ್ ಆಗೋದು 55.1 ಇತ್ತು. ಸೊ ಮ್ಯಾನುಫ್ಯಾಕ್ಚರಿಂಗ್ PMIನಲ್ಲೂ ಸ್ಲೈಟ್ ಆಗಿ ಗ್ರೋತ್ ಡೆಲಿವರಿ ಮಾಡ್ತಾ ಇರೋದು ನಮ್ಮ ಕಂಟ್ರಿ ರಿಲೇಟೆಡ್ ಆಗಿ ನಾವು ಪಾಸಿಟಿವ್ ಆಗಿ ನೋಡ್ಬೋದು. ಏನಕ್ಕಂದರೆ ನಮ್ಮ ಕಂಟ್ರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿ ಹೇಗೆ ನಡೀತಿದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಸೊ ಒಂದು ಕಂಟ್ರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿ ಚೆನ್ನಾಗಿದೆ ಅಂದರೆ ಆ ಕಂಟ್ರಿ ಒಂದು ಎಕಾನಮಿ ಆಕ್ಟಿವಿಟಿ ಚೆನ್ನಾಗಿ ನಡೀತಿರೋ ಥರ ಮೀನಿಂಗ್. ಇದರ ಜೊತೆಗೆ ಅಕ್ಟೋಬರ್ ಮಂತು GST ಡೇಟಾನೂ ಬಂದಿದೆ. ಈ ಅಕ್ಟೋಬರ್ ಮಂತಲ್ಲಿ 1,51,718 crores GST ಕಲೆಕ್ಟ್ ಆಗಿದೆ. ಇದು ನಮ್ಮ ಕಂಟ್ರಿಯ ಒಂದು GST ಕಲೆಕ್ಷನ್ ನಂಬರಲ್ಲಿ ಸೆಕೆಂಡ್ ಹೈಯೆಸ್ಟ್ ನಂಬರ್. ಅಂಡ್ ನಮ್ಮ GST ಕಲೆಕ್ಷನ್ ಅಲ್ಲೂ ಕಂಟಿನ್ಯೂಸ್ಲಿ ಇಂಪ್ರೂವ್ಮೆಂಟ್ ಕಾಣ್ತಿದೆ ಅಲ್ವಾ, ಅದು ನಾವು ನಮ್ಮ ಕಂಟ್ರಿಯೊಂದು ಎಕಾನಮಿ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿ ಅರ್ಥ ಮಾಡ್ಕೋಬಹುದು. ಈ 2 ಪಾಸಿಟಿವ್ ಫ್ಯಾಕ್ಟರ್ಸ್ ಇಂದಾನೆ ಇವತ್ತಿನ ಸೆಷನ್ ಅಲ್ಲಿ ನಮ್ಮ ಮಾರ್ಕೆಟ್ ಪಾಸಿಟಿವ್ ಆಗಿ ಮೂವ್ ಆಗಿದೆ. ಅಂಡ್ ಅದಲ್ಲದೆ ಇವತ್ತು ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲಾನು ಪಾಸಿಟಿವ್ ಮೊಮೆಂಟಮ್ ಕಾಣಿಸ್ತಾ ಇದೆ. ಅದರಿಂದಾನು ನಮ್ಮ ಮಾರ್ಕೆಟ್ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಕಾಣಿಸಿದೆ. ಆದರೆ ನಾಳೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ US ಫೆಡ್ ಮೀಟಿಂಗ್ ಬರ್ತಿದೆ ಅಲ್ವಾ, ನಾವು ಆಲ್ರೆಡಿ ಮಲ್ಟಿಪಲ್ ಟೈಮ್ಸ್ ಇದನ್ನು ಡಿಸ್ಕಸ್ ಮಾಡ್ಕೊಂಡಿದ್ದೀವಲ್ಲ. ಸೊ ಇನ್ವೆಸ್ಟರ್ಸು ಈ ಮೀಟಿಂಗ್ ಒಂದು ಔಟ್ಕಮ್ನ ಟ್ರ್ಯಾಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ನೀವೇನಾದರೂ ಟೆಲಿಗ್ರಾಮ್ನಲ್ಲಿ ನಮ್ಮ ಚಾನಲ್ ಫಾಲೋ ಆಗಬೇಕಂದ್ರೆ ಟೆಲಿಗ್ರಾಮ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗೋ ಮೂಲಕ ಈ ಅಪ್ಡೇಟ್ಸ್ ಎಲ್ಲ ನೀವು ಆನ್ ಟೈಮ್ ಪಡೆಯಬಹುದು. ಫ್ರೆಂಡ್ಸ್, ಇವತ್ತು ಆಕ್ಸಿಸ್ ಬ್ಯಾಂಕು ನಿಯರ್ಲಿ 3.8% ವರೆಗೂ ಫಾಲ್ ಆಗಿದೆ ಅಲ್ವಾ. ಇದಕ್ಕೆ ರೀಸನ್ ಬಯಾನ್ ಕ್ಯಾಪಿಟಲ್ ಅವರು ಅವ್ರಿಗಿರುವಂಥ ಎಕ್ಸಿಸ್ಟಿಂಗ್ ಆಗಿರುವಂಥ 4.2% ಶೇರಲ್ಲಿ 1.24% ಶೇರ್ನ ನಿಯರ್ಲಿ 3,400 crores ವರ್ತ್ ಮಾಡುವಂಥ ಶೇರ್ಸ್ನ 880 rupeesನಲ್ಲಿ ಪ್ರೀವಿಯಸ್ ಟ್ರೇಡಿಂಗ್ ಪ್ರೈಸಿಂದ 2% ಡಿಸ್ಕೌಂಟ್ನಲ್ಲಿ ಓಪನ್ ಮಾರ್ಕೆಟಲ್ಲಿ ಸೆಲ್ ಮಾಡಿದ್ದಾರೆ. ಯೂಶುವಲ್ ಆಗಿ ಈ ಥರ ಬ್ಲಾಕ್ ಡೀಲ್ಸ್ ಎಲ್ಲ ಪ್ರೀ ಓಪನ್ ಅಲ್ಲಿ ನಡೆಯುತ್ತೆ. ಆದರೆ ಇವರು ಓಪನ್ ಮಾರ್ಕೆಟ್ ಅಲ್ಲಿ ನಡೀತಾ ಇರೋದ್ರಿಂದ ಇವತ್ತು ಸ್ಟಾಕ್ ರಿಲೇಟೆಡ್ ಆಗಿ ಸೆಲ್ಲಿಂಗ್ ಪ್ರೆಷರ್ ಅಂತೂ ಕ್ರಿಯೇಟ್ ಮಾಡಿದ್ದೆ. ನೆಕ್ಸ್ಟ್ ಇವತ್ತು ನೀವು ಗಮನಿಸಿದ್ರೆ ಡೆಲಿವರಿ ಸ್ಟಾಕು ನಿಯರ್ಲಿ 10% ವರೆಗೂ ರ್ಯಾಲಿ ಆಗಿದೆ ಅಲ್ವಾ. ಯಾವುದಾದ್ರೂ ಇಂಪಾರ್ಟೆಂಟ್ ನ್ಯೂಸ್ ಇದೆ ಅಂದರೆ ಆ ಥರ ಏನೂ ಇಲ್ಲ. ಲಾಸ್ಟ್ 1 ಮಂತಲ್ಲಿ ನಿಯರ್ಲಿ ಸ್ಟಾಕು 35% ಹತ್ರ ಫಾಲ್ ಆಗಿದೆ. ಈ ಥರ ಬೆಳೆದ ಮೇಲೂ 10% ಬೆಳೆದ ಮೇಲೂ ಸ್ಟಿಲ್ 33% ಹತ್ರ ಡೌನ್ ಸೈಡ್ ಇರ್ತಾ ಇರೋದು. ಆ್ಯಂಡ್ ರೀಸೆಂಟ್ ಟೈಮ್ಸಲ್ಲಿ
ಹ್ಯೂಜ್ ಸೆಲ್ಲಿಂಗ್ ಆಗಿರುವಂಥ IPOs ಎಲ್ಲದರಲ್ಲೂ ಲೋಯರ್ ಲೆವೆಲ್ಸಲ್ಲಿ ಬೈಯಿಂಗ್ ಕಾಣಿಸ್ತಾ ಇದೆ. ಪರ್ಟಿಕ್ಯುಲರ್ಲಿ ನಿನ್ನೆ ನೈಕಾ ರಿಲೇಟೆಡ್ ಆಗಿ ಬೈಯಿಂಗ್ ಕಾಣಿಸಿದೆ. ರೀಸೆಂಟ್ ಟೈಮ್ಸಲ್ಲಿ ಜೊಮೊಟೊ ನಿಯರ್ಲಿ 56% ಗೈನ್ನ, ಪೇಟಿಎಂ 26%, ಕಾರ್ಟ್ ಟ್ರೇಡ್ ಟೆಕ್ 20%, ನೈಕಾನು 23% ಲೋಯರ್ ಲೆವೆಲ್ಸಿಂದ ರ್ಯಾಲಿ ಆಗ್ತಾ ಇರೋದು. ಈ ಥರ ಯಾವಾಗಾದರೂ ಒಂದು ಪರ್ಟಿಕ್ಯುಲರ್ IPO ರಿಲೇಟೆಡ್ ಆಗಿ ಸ್ಟ್ರಾಂಗ್ ಸೆಲ್ಲಿಂಗ್ ಇದ್ದಾಗ ಲೋ ಲೆವೆಲ್ಸಿಂದ ನಮಗೆ ಬೈಯಿಂಗ್ ಆಕ್ಟಿವಿಟಿ ಕಾಣಿಸ್ತಾ ಇರುತ್ತೆ. ಇದೇ ಮೇಜರ್ ರೀಸನ್. ಜಾಸ್ತಿ ಸೆಲ್ ಆಫ್ ಆಗಿರೋ ಕಾರಣವಾಗಿ ಇವತ್ತು ಈ ಸ್ಟಾಕ್ಸ್ ರಿಲೇಟೆಡ್ ಆಗಿ ಬೈಯಿಂಗ್ ಆಕ್ಟಿವಿಟಿ ಅಂತೂ ಕಾಣಿಸ್ತಾ ಇದೆ. ಬಟ್ ಈ ಡೆಲಿವರಿ ಅಂತಾನೆ ಅಲ್ಲ, ಲಾಸ್ಟ್ ಇಯರ್ ನವೆಂಬರ್ಲಿ ಲಿಸ್ಟ್ ಆಗಿರೋ ಎಲ್ಲ ಸ್ಟಾಕ್ಸ್ ರಿಲೇಟೆಡ್ ಆಗಿ ಸ್ವಲ್ಪ ಕಾಶಿಯಸ್ ಆಗಿ ಇರಿ. ಇಲ್ಲಿ ನೀವು ಗಮನಿಸಿದ್ರೆ 11 ಸ್ಟಾಕ್ಸ್ ಒಂದು ಲಿಸ್ಟ್ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ. ಪೇಟಿಎಮ್ಮು 18th ನವೆಂಬರ್ನಲ್ಲಿ ಈ ಸ್ಟಾಕ್ ರಿಲೇಟೆಡ್ ಆಗಿ ಇನ್ವೆಸ್ಟ್ ಮಾಡಿರೋವಂಥ ಪ್ರೀ IPO ಇನ್ವೆಸ್ಟರ್ಸು, ಮೀನ್ಸ್ IPOಗೆ ಬರೋ ಮುಂಚೆನೆ, ಅಂದರೆ IPO ಲಾಂಚ್ ಆಗೋಕೆ ಮುಂದೆನೆ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರೋರು ಒಂದು ವೇಳೆ ಸೆಲ್ ಮಾಡಬೇಕು ಅನ್ಕೊಂಡ್ರೆ 18th ನವೆಂಬರ್ ಸೆಲ್ ಮಾಡ್ಕೋಬಹುದು. ಹಾಗೆ PB ಫಿನ್ಟೆಕ್ ರಿಲೇಟೆಡ್ ಆಗಿ 15th ನವೆಂಬರ್, ನೈಕಾ ರಿಲೇಟೆಡ್ ಆಗಿ 10th ನವೆಂಬರ್ ಅಂಡ್ ಡೆಲಿವರಿ ರಿಲೇಟೆಡ್ ಆಗಿ 24th ನವೆಂಬರ್, ಸಫೈರ್ ಫುಡ್ಸ್ 18th ನವೆಂಬರ್, ರೈನ್ಬೋ ಚಿಲ್ಡ್ರನ್ಸ್, ಪ್ರದೀಪ್ ಫಾಸ್ಫೇಟ್, ಕ್ಯಾಂಪಸ್ ಆಕ್ಟಿವೇರ್, ಫಿನೋ ಪೇಮೆಂಟ್ಸ್ ಬ್ಯಾಂಕ್, ಸ್ಟಾರ್ಸ್ ಅಂಡ್ ಪ್ರಾಡಕ್ಟ್ಸ್ ಅಂಡ್ ಗೋ ಫ್ಯಾಷನ್ ರಿಲೇಟೆಡ್ ಆಗಿ ನವೆಂಬರ್ ತಿಂಗಳಲ್ಲಿ ಸ್ಕ್ರೀನ್ ಮೇಲೆ ಬಂದ ಹಾಗೆ ಆ ಡೇಟ್ಸ್ ಅಲ್ಲಿ ಪ್ರೀ IPO ಲಾಕ್ ಇನ್ ಪೀರಿಯಡ್ ಅಂತೂ ಕಂಪ್ಲೀಟ್ ಆಗುತ್ತೆ. ಸೊ ಯಾರಾದರೂ ಈ ಪರ್ಟಿಕ್ಯುಲರ್ 11 ಸ್ಟಾಕ್ಸ್ ರಿಲೇಟೆಡ್ ಆಗಿ ಟ್ರೇಡಿಂಗ್ ಆಕ್ಟಿವಿಟಿ ಮಾಡ್ತಾ ಇದ್ರು ಆರ್ ಇವನ್ ತಗೋಬೇಕಂತ ಅನ್ಕೊಂಡ್ರು ಈ ಪರ್ಟಿಕ್ಯುಲರ್ ಡೇಟ್ಸ್ ಅಲ್ಲಿ ಒಂದು ವೇಳೆ ಅದರಲ್ಲಿ ಇನ್ವೆಸ್ಟ್ ಮಾಡಿರೋರು ಒಂದು ಬಿಗ್ ವೇನಲ್ಲಿ ಸೆಲ್ ಮಾಡ್ತಾ ಇದ್ರೆ ಅದೊಂದು ಒಳ್ಳೆ ಆಪರ್ಚುನಿಟಿ ಆಗಿ ನಿಮ್ಗೇನಾದರೂ ಅವ್ರ ಬಿಸ್ನೆಸ್ ಇಷ್ಟ ಆಗಿ ಆ್ಯಡ್ ಮಾಡ್ಕೋಬೇಕಂತ ಅನ್ಕೊಂಡ್ರೆ ನೀವು ಆ್ಯಡ್ ಮಾಡ್ಕೋಬಹುದು. ಅದರಿಂದ ನವೆಂಬರ್ ತಿಂಗಳಲ್ಲಿ ಈ 11 ಸ್ಟಾಕ್ಸ್ ಮೇಲೆ ನೀವು ಟ್ರ್ಯಾಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು NSE ಅವರು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಮಾಡಿದ್ದಾರೆ. ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ ಯಾರಾದರೂ ಟ್ರೇಡ್ ಮಾಡ್ತಾ ಇದ್ರಿ, ಫ್ರೀಸ್ ಕ್ವಾಂಟಿಟಿ ಮೀನ್ಸ್ ಒಂದೇ ಸಲ ನಾವು ಇಷ್ಟು ಲಾಟ್ಗೆ ಬಿಟ್ಟು ಜಾಸ್ತಿ ಟ್ರೇಡ್ ಮಾಡೋಕ್ಕಾಗಲ್ಲ. ಆ ಥರ ನಿಫ್ಟಿ ರಿಲೇಟೆಡ್ ಆಗಿ 36 ಲಾಟ್ಸ್ ಆರ್ 1800 ಕ್ವಾಂಟಿಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿನೂ 36 ಲಾಟ್ಸು 900 ಕ್ವಾಂಟಿಟಿ ಮಾತ್ರನೇ ಅಟ್ ಎ ಟೈಮ್ ನೀವು ಆರ್ಡರ್ನ ಪ್ಲೇಸ್ ಮಾಡೋಕ್ಕಾಗೋ ಥರ NSE ಅವರು ಒಂದು ಸರ್ಕ್ಯುಲರ್ನ ರಿಲೀಸ್ ಮಾಡಿದ್ದಾರೆ. ಈ ಕಂಡೀಷನ್ಸು ಇಮಿಡಿಯೇಟ್ ಎಫೆಕ್ಟು ನವೆಂಬರ್ 1 ಅಪ್ಲೈ ಆಗ್ತಿದೆ. ನೆಕ್ಸ್ಟು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ನೀವು ಗಮನಿಸಿದ್ರೆ ಇಂಪಾರ್ಟೆಂಟ್ ಝೋನ್ನ ಬ್ರೇಕ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ತುಂಬ ಟೈಮ್ವರೆಗೂ ಅದೇ ಝೋನ್ನಲ್ಲಿ ಕನ್ಸಲ್ಟೇಟ್ ಆಗಿರೋಂಥ 18,090 to 18,120 ಈ 30 ಪಾಯಿಂಟ್ ಝೋನ್ನ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಗಮನಿಸಬೇಕು. ಆ್ಯಂಡ್ ಅಪ್ಸೈಡ್ಗೆ ಹೋಗ್ತಿದ್ರಿ 18,220 ಆ್ಯಂಡ್ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ ಪ್ರೆಸೆಂಟ್ ಇರೋ ಲೆವೆಲ್ಸಿಂದ 41,220 ಇಂಪಾರ್ಟೆಂಟ್ ಸಪೋರ್ಟ್ ಆಗಿ. ಇಫ್ ಅದೇನಾದರೂ ಬ್ರೇಕ್ ಆಗ್ತಿದ್ರೆ 40,960 ಆ್ಯಂಡ್ ಟಾಪ್ ಸೈಡು 41,620. ಆ್ಯಂಡ್ ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಮಾತಾಡ್ಕೊಂಡ್ರೆ ನವಂಬರ್ ವೀಕ್ಲಿ ಆ್ಯಂಡ್ ಮಂತ್ಲಿ ಎಕ್ಸ್ಪೈರಿಲಿರುವಂಥ ಕಾಂಟ್ರಾಕ್ಟ್ ಡೇಟಾ ಪ್ರಕಾರ 18,000 ಅಬೋವ್ ಬಂದು ನಿಫ್ಟಿ ಸಸ್ಟೈನ್ ಆಗಿ ಕ್ಲೋಸ್ ಆಗಿರೋ ಕಾರಣವಾಗಿ ಕಾಲ್ ರೈಟರ್ಸ್ನಂತೂ ಸ್ವಲ್ಪ ಸರ್ಪ್ರೈಸ್ ಮಾಡ್ತಿದೆ. ನಿನ್ನೆ ಟ್ರೇಡಿಂಗ್ ಸೆಷನಲ್ಲೂ ಒಂದು ಬಿಗ್ ಅನ್ವೈಂಡಿಂಗು, ಇವತ್ತು ಟ್ರೇಡಿಂಗ್ ಸೆಷನಲ್ಲೂ ಅಲ್ಲಿ ಅನ್ವೈಂಡಿಂಗ್ ಕಾಣಿಸ್ತಾ ಇದೆ ಹ್ಯೂಜ್ ಕ್ವಾಂಟಿಟಿನಲ್ಲಿ. ಆ್ಯಂಡ್ ಅದೇ ಸೇಮ್ ಪ್ಯಾರಲಲ್ ಆಗಿ 18,000 ಹತ್ರ ಹ್ಯೂಜ್ ಪುಟ್ ರೈಟಿಂಗನ್ನು ಬಿಲ್ಡ್ ಆಗ್ತಿದೆ. ಅದರಿಂದ 18,000 ಬ್ರೇಕ್ ಆಗದಿರೋವರೆಗೂ ಶಾರ್ಟ್ ಸೈಡ್ ನಾವು ಟ್ರೇಡ್ ತಗೊಳ್ಳೋದು ಕರೆಕ್ಟ್ ಅಲ್ಲ. ಬಟ್ ಡೌನ್ ಸೈಡ್ ಸಪೋರ್ಟ್ ಮಾತ್ರ 18,000 ಅಲ್ಲ 17,800ನ ಗಮನಿಸ್ತಾ ಇದ್ದೀನಿ. ಟಾಪ್ ಸೈಡು ಇಮಿಡಿಯೇಟ್ ಆಗಿ 18,300 ಅಂಡ್ ಅದರ ಅಬೋವ್ 18,500. ಸ್ವಲ್ಪ ಬ್ರಾಡ್ ಆಗಿ ನೋಡಬೇಕಂದ್ರೆ ಡೌನ್ ಸೈಡು 17,800 ಅಂಡ್ ಟಾಪ್ ಸೈಡು 18,500. ಈ 700 ಪಾಯಿಂಟ್ ರೇಂಜ್ನ ನಾವು ಅಪ್ಕಮಿಂಗ್ ಟೈಮ್ಸಲ್ಲಿ ನಿಫ್ಟಿ ರೇಂಜಾಗಿ ಗಮನಿಸಬಹುದು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.